ಸೂಪರ್ ಪ್ರೈಮೇಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಶಿವಾಜಿ ಜಯಂತಿ ವೇಳೆ ಬಾಗಲಕೋಟೆಯಲ್ಲಿ ನಡೆದ ಗಲಭೆ ಪ್ರಕರಣದ ಕುರಿತಾಗಿ ರಾಜಕೀಯ ಜಟಾಪಟಿ ಜೋರಾಗಿದೆ. ಕಾಂಗ್ರೆಸ್ನ ತುಷ್ಟೀಕರಣ ರಾಜಕೀಯದಿಂದಾಗಿಯೇ ಇಷ್ಟೆಲ್ಲ ಆಗ್ತಾ ಇದೆ. ಮೊದಲು ಎಸ್ಪಿ ಸೇರಿದಂತೆ ಸಂಬಂಧಪಟ್ಟ ಪೊಲೀಸರ ವರ್ಗಾವಣೆ ಮಾಡಬೇಕು ಅಂತ ಸಂಸದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಇನ್ನು ಗಲಭೆ ಪೀಡಿತ ಸೂಕ್ಷ್ಮ ಪ್ರದೇಶಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭೇಟಿ ನೀಡಿದ್ರು. ಅಲ್ಲದೆ ಗಾಯಾಳು ಅಶೋಕ್ ಬಾರ್ಕೆರ್ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ದಾರೆ. ಕಾಡಾನೆ ದಾಳಿಯಿಂದ ಮಹಿಳೆ ಸಾವು ಖಂಡಿಸಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದರು. ಈ ವೇಳೆ ನಡೆದ ಲಾಠಿ ಚಾರ್ಜ್ ಖಂಡಿಸಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ, ಕೊಪ್ಪ ಹಾಗೂ ಎನ್ಆರ್ಪುರ ತಾಲೂಕು ಬಂದ್ಗೆ ಕರೆ ನೀಡಲಾಗಿತ್ತು. ಪ್ರತಿಭಟನೆಯ ಬಳಿಕ ಎಸ್ಪಿ ಜಿತೇಂದ್ರ ದಯಾಮಕ್ಕೆ ಹೋರಾಟಗಾರರು ಮನವಿ ಪತ್ರ ಸಲ್ಲಿಸಿದರು. ಮೃತದೇಹ ರವಾನಿಸುವಾಗ ರಸ್ತೆ ಕ್ಲಿಯರ್ ಮಾಡಿದ್ದೀವಿ, ಲಾಠಿ ಚಾರ್ಜ್ ಮಾಡಿಲ್ಲ ಅಂತ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಸ್ಪಷ್ಟಪಡಿಸಿದ್ದಾರೆ. ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ಸಫಾರಿ ಪುನರಾರಂಭಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಚಾಮರಾಜನಗರದಲ್ಲಿ ರೈತ ಸಂಘಟನೆಗಳು ಅನಿರ್ದಿಷ್ಟಾವಧಿ ಧರಣಿಯನ್ನು ಆರಂಭಿಸಿವೆ. ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆಯ ಬಳಿಕ ಡಿಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ. ಫೆಬ್ರವರಿ 25ರೊಳಗೆ ಕ್ರಮ ಕೈಗೊಳ್ಳದಿದ್ದರೆ ಮೈಸೂರು ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿದರು. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಲವರ್ ನಂಬಿ ಹೋದ ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿರುವ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಅಮೃತಹಳ್ಳಿ ಠಾಣೆಯಲ್ಲಿ ಯುವತಿ ದೂರು ನೀಡಿದ್ದು, ನಿಖಿಲ್ ಮತ್ತು ಡಿಕ್ಸನ್ ಎಂಬುವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ಪ್ರಕರಣದಲ್ಲಿ ಹ್ಯಾಲಿ ಟ್ರ್ಯಾಪ್ ಆರೋಪವೂ ಕೇಳಿಬಂದಿದೆ. ಫೆಬ್ರವರಿ 21ರಂದು ಇದೇ ಯುವತಿ ವಿರುದ್ಧ ಮಲ್ಲೇಶ್ವರಂ ಠಾಣೆಯಲ್ಲಿ ಸದ್ಯ ಆರೋಪಿಯಾಗಿರುವ ನಿಖಿಲ್ ದೂರು ದಾಖಲಿಸಿದ್ದಾರೆ. ಕೊಲೆ ಆರೋಪದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ. ದರ್ಶನ್ ಗನ್ ಲೈಸೆನ್ಸ್ ಅಮಾನತು ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಿಂದ ಆದೇಶ ಹೊರಡಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಳಿಕ ದರ್ಶನ್ ಗನ್ ಲೈಸೆನ್ಸ್ ಅನ್ನು ಪೊಲೀಸ್ ಇಲಾಖೆ ಅಮಾನತು ಮಾಡಿತ್ತು. ಕಾಂತಾರ ಚಿತ್ರದಲ್ಲಿನ ದೈವದ ಬಗ್ಗೆ ಅಪಹಾಸ್ಯ ಕುರಿತಂತೆ ಬಾಲಿವುಡ್ ನಟ ರಣವೀರ್ ಸಿಂಗ್ಗೆ ಸಂಕಷ್ಟ ಎದುರಾಗಿದೆ. ತಮ್ಮ ವಿರುದ್ಧದ ಪ್ರಕರಣವನ್ನು ರದ್ದು ಕೋರಿ ನಟ ರಣವೀರ್ ಸಿಂಗ್ ರಾಜ್ಯ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿಯ ತುರ್ತು ವಿಚಾರಣೆಗೆ ರಣವೀರ್ ಪರ ವಕೀಲರು ಮನವಿ ಮಾಡಿದರು. ಹೀಗಾಗಿ ನಾಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ತಮಿಳುನಾಡಿನಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ್ಯವಾಗಿದ್ದು 74 ಲಕ್ಷ ಮತದಾರರ ಹೆಸರನ್ನು ಕೈಬಿಡಲಾಗಿದೆ. ಡಿಸೆಂಬರ್ 19ರಂದು ಕರಡು ಪಟ್ಟಿ ಪ್ರಕಟಿಸಿದಾಗ 97 ಲಕ್ಷ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿತ್ತು. ಆಕ್ಷೇಪಣೆಗಳ ಅವಧಿ ಮುಗಿದ ನಂತರ 27 ಲಕ್ಷ ಮತದಾರರನ್ನ ಮತ್ತೆ ಪಟ್ಟಿಗೆ ಸೇರಿಸಲಾಗಿದೆ. ಮುಸ್ಲಿಂ ವ್ಯಕ್ತಿಯನ್ನ ರಕ್ಷಿಸಿದ್ದಕ್ಕೆ ಸಂಕಷ್ಟಕ್ಕೆ ಸಿಲುಕಿದ್ದ ಜಿಮ್ ತರಬೇತುದಾರ ದೀಪಕ್ ಕುಮಾರ್ ಬೆನ್ನಿಗೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿಂತಿದ್ದಾರೆ. ದಿಲ್ಲಿಯ ಜನಪತ್ ನಿವಾಸಕ್ಕೆ ದೀಪಕ್ ಆಗಮಿಸಿದ್ರು. ಈ ವೇಳೆ ನಿಮ್ಮ ಜಿಮ್ಗೆ ಸೇರ್ತೀನಿ ಅಂತ ರಾಹುಲ್ ಹೇಳಿದರು. ಮುಸ್ಲಿಂ ವ್ಯಕ್ತಿಯ ಬಟ್ಟೆ ಅಂಗಡಿ ವಿರುದ್ಧ ಬಜರಂಗ ದಳ ಪ್ರತಿಭಟನೆ ನಡೆಸಿತ್ತು. ಈ ವೇಳೆ ಮುಸ್ಲಿಂ ವ್ಯಕ್ತಿಯನ್ನು ರಕ್ಷಿಸಿದ್ದಕ್ಕೆ ದೀಪಕ್ ಜಿಮ್ಗೆ ಹಿಂದೂಗಳು ಬಾಯ್ಕಾಟ್ ಮಾಡಿದ್ದರಿಂದ ಸಂಕಷ್ಟ ಎದುರಾಗಿತ್ತು. ಟ್ರಂಪ್ ಟ್ಯಾರಿಫ್ಗೆ ಅಲ್ಲಿನ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದ ಬೆನ್ನಲ್ಲೇ ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆ ಇದೆ. ಮಧ್ಯಂತರ ಒಪ್ಪಂದಕ್ಕೆ ನಿಯಮಾವಳಿಗಳನ್ನು ಅಂತಿಮಗೊಳಿಸಲು ಎರಡೂ ದೇಶಗಳ ತಂಡಗಳ ಮಧ್ಯೆ ನಡೆಯಬೇಕಿದ್ದ ಮಾತುಕತೆ ಸದ್ಯಕ್ಕೆ ಸ್ಥಗಿತಗೊಂಡಿದೆ. ಭಾರತ ತಂಡದ ಅಮೆರಿಕ ಭೇಟಿಯು ಮುಂದೂಡಿಕೆಯಾಗಿದೆ. ಕೆನಡಾ ಪ್ರಧಾನಮಂತ್ರಿ ಮಾರ್ಕ್ ಕಾರ್ನಿ ಫೆಬ್ರವರಿ 26ರಿಂದ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮೊದಲು ಮುಂಬೈಗೆ ಆಗಮಿಸಿ ಬಳಿಕ ದೆಹಲಿಗೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಪ್ರಧಾನಿ ಮೋದಿ ಭೇಟಿಯಾಗಲಿದ್ದು ವ್ಯಾಪಾರ, ಇಂಧನ, ತಂತ್ರಜ್ಞಾನ ಮತ್ತು ರಕ್ಷಣಾ ವ್ಯವಹಾರಗಳ ಬಗ್ಗೆ ದ್ವಿಪಕ್ಷೀಯ ಚರ್ಚೆ ನಡೆಯಲಿದೆ. ಮಾಜಿ ಪ್ರಧಾನಿ ಟ್ರೂಡೋರಿಂದಾಗಿ ಹದಗೆಟ್ಟಿದ್ದ ಭಾರತ ಕೆನಡಾ ಸಂಬಂಧ ಮರುಸ್ಥಾಪಿಸಲು ಕಾರ್ನಿ ಮುಂದಾಗಿದ್ದಾರೆ. ನೇಪಾಳದಲ್ಲಿ ಭೀಕರ ಬಸ್ ಅಪಘಾತ ಸಂಭವಿಸಿದೆ. ದಾಂಡಿಂಗ್ ಜಿಲ್ಲೆಯ ಗುಜ್ರಿ ಬಳಿಯಲ್ಲಿ ಪ್ರಯಾಣಿಕರಿದ್ದ ಬಸ್ ತ್ರಿಶೂಲಿ ನದಿಗೆ ಬಿದ್ದು 18 ಮಂದಿ ಸಾವಿಗೀಡಾಗಿದ್ದು 27 ಜನ ಗಾಯಗೊಂಡಿದ್ದಾರೆ. ಬಸ್ನಲ್ಲಿ ಕೆಲವು ವಿದೇಶಿ ಪ್ರವಾಸಿಗರು ಸೇರಿದಂತೆ ಸುಮಾರು 40ರಿಂದ 45 ಮಂದಿ ಪ್ರಯಾಣಿಕರಿದ್ದರು. ಮೆಕ್ಸಿಕೋದಲ್ಲಿ ಡ್ರಗ್ಸ್ ದೊರೆ ಎಲ್ ಮೆಂಚೋ ಒಸೆಗುರಾನನ್ನ ಅಲ್ಲಿನ ಸೇನೆ ಎನ್ಕೌಂಟರ್ ಮಾಡಿ ಹತ್ಯೆ ಮಾಡಿದೆ. ಮೆಂಚೋ ಹತ್ಯೆ ಬಳಿಕ ಮೆಕ್ಸಿಕೋದಲ್ಲಿ ಆತನ ಸಹಚರರಿಂದ ಹಿಂಸಾತ್ಮಕ ಪ್ರತಿಭಟನೆ ಭುಗಿಲೆದ್ದಿದೆ. ಸಿಕ್ಕ ವಾಹನ ಮತ್ತು ಕಟ್ಟಡಗಳಿಗೆ ಬೆಂಕಿ ಇಡ್ತಾ ಇದ್ದಾರೆ. ಹಿಂಸೆ ತೀವ್ರಗೊಂಡಿರುವುದರಿಂದಾಗಿ ಭಾರತೀಯ ಪ್ರಜೆಗಳು ಸುರಕ್ಷಿತರಾಗಿರುವಂತೆ ರಾಯಭಾರ ಕಚೇರಿ ಎಚ್ಚರಿಕೆ ನೀಡಿದೆ. ರಷ್ಯಾ ಉಕ್ರೇನ್ ಯುದ್ಧ ಆರಂಭವಾಗಿ ನಾಳೆಗೆ ಸುದೀರ್ಘ 4 ವರ್ಷಗಳು ಪೂರ್ಣವಾಗಿವೆ.
ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಶಾಂತಿ ಮಾತುಕತೆ ನಡೀತಾ ಇರುವಂತಹ ಸಂದರ್ಭದಲ್ಲಿನೇ ರಷ್ಯಾದ ವಾಯು ಪ್ರದೇಶಗಳ ಮೇಲೆ ಉಕ್ರೇನ್ನ ಡ್ರೋನ್ ದಾಳಿ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಮಾಸ್ಕೋದಲ್ಲಿನ ಎಲ್ಲ 4 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಇದೇ ಫೆಬ್ರವರಿ 26ಕ್ಕೆ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಹಾಗೂ ನಟ ವಿಜಯ್ ದೇವರಕೊಂಡ ಆಪ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಮದುವೆಯಾಗಲಿದ್ದಾರೆ. ಅಭಿಮಾನಿಗಳು ಹೆಸರಿಟ್ಟಿರುವ ವಿರೋಶ್ ಎಂಬ ಹೆಸರಿನಲ್ಲೇ ಮದುವೆ ನಡೆಯಲಿದೆ. ಈ ಬಗ್ಗೆ ವಿಜಯ್ ಹಾಗೂ ರಶ್ಮಿಕಾ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ನಾಳೆಯಿಂದ ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ಕಲರವ ಶುರುವಾಗಲಿದೆ. ಇದೇ ಮೊದಲ ಬಾರಿಗೆ ರಣಜಿ ಟ್ರೋಫಿ ಫೈನಲ್ ಪಂದ್ಯ ಹುಬ್ಬಳ್ಳಿಯಲ್ಲಿ ಆರಂಭವಾಗ್ತಾ ಇದ್ದು ಫೆಬ್ರವರಿ 28ರವರೆಗೆ ಪಂದ್ಯ ನಡೆಯಲಿದೆ. ಫೈನಲ್ನಲ್ಲಿ ಪಡಿಕ್ಕಲ್ ನೇತೃತ್ವದ ಕರ್ನಾಟಕ ತಂಡ ಪಾರಸ್ ಡೋಗ್ರಾ ನೇತೃತ್ವದ ಜಮ್ಮು ಕಾಶ್ಮೀರ ತಂಡವನ್ನು ಎದುರಿಸಲಿದೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಪಟ್ಟು ಹಿಡಿಯುವವರ ಪಟ್ಟಿ ಬೆಳೀತಾನೆ ಸಾಗಿದೆ. 5 ವರ್ಷದ ಆಡಳಿತದಲ್ಲಿ ಸಿಕ್ಕಷ್ಟು ದಿನ ಅಧಿಕಾರ ಅನುಭವಿಸಿಬಿಡೋಣ ಅನ್ನುವ ಆಸೆ ಬಹಳಷ್ಟು ಜನಕ್ಕೆ ಹೆಚ್ಚಾಗೋದಕ್ಕೆ ಶುರುವಾಗಿದೆ. ಕೆಲವರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆ, ಇನ್ನು ಕೆಲವರಿಗೆ ಕೆಪಿಸಿಸಿ ಅಧ್ಯಕ್ಷರಾಗುವ ಆಸೆ, ಮತ್ತಷ್ಟು ಜನರಿಗೆ ಉಪಮುಖ್ಯಮಂತ್ರಿ ಆಗುವಂಥ ಆಸೆ ಪಡುವವರ ಸಂಖ್ಯೆ ಹೆಚ್ಚಾಗ್ತಿದ್ದಂತೆಯೇ ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಇಬ್ಬರ ಜೊತೆಗೂ ಕೂಡ ಮಾತುಕತೆ ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿಗೂ ಫೋನ್ ಮಾಡಿದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೂಕ್ತವಾದಂಥ ದಲಿತ ನಾಯಕರನ್ನ ಒಂದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂರಿಸಬೇಕು. ಹೈಕಮಾಂಡ್ ಅವರು ಡಿಸೈಡ್ ಮಾಡ್ತಾರೆ ಯಾವಾಗ ಸಂದರ್ಭ ಮತ್ತೊಂದು ಅದೆಲ್ಲ. ನಾನು ದಲಿತ ಸಚಿವ, ಅದ್ರಾಗೇನು ಎರಡು ಮಾತಿಲ್ಲ. ಪಕ್ಷ ನಿರ್ಧಾರ ಮಾಡೋದು ಬದಲಾವಣೆ ನಿರ್ಣಯ ಅಲ್ಲ, ಗೊಂದಲ ನಿವಾರಣೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ನಿಲ್ಲುತ್ತಿಲ್ಲ. ಒಂದೆಡೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸಿಎಂ ಡಿಸಿಎಂ ಬಣಗಳ ಫೈಟ್ ನಡೆಯುತ್ತಿದ್ರೆ ಮತ್ತೊಂದೆಡೆ 3 ಡಿಸಿಎಂ ಆಗಬೇಕು, ದಲಿತರಿಗೆ ಸಿಎಂ ಪಟ್ಟ ಕಟ್ಟಬೇಕು ಅಂತ ದೊಡ್ಡ ಹುದ್ದೆಯ ಮೇಲೆ ಕಣ್ಣಿಟ್ಟವರು ಬಾಣ ಪ್ರಯೋಗಿಸುತ್ತಿದ್ದಾರೆ. ಇದರ ನಡುವೆ ಮೊದಲ ಬಾರಿ ಶಾಸಕರಾದವರು ನಮಗೂ ಸಂಪುಟದಲ್ಲಿ ಸ್ಥಾನ ಕೊಡಿ ಎಂದು ಹಕ್ಕು ಪ್ರತಿಪಾದನೆಗೆ ಮುಂದಾಗಿದ್ದಾರೆ. ಇದರ ನಡುವೆ ಕೆಪಿಸಿಸಿ ಸಾರಥಿ ಆಗಬೇಕು ಎಂಬ ಲೆಕ್ಕಾಚಾರ ಕೆಲವರಲ್ಲಿದೆ. ಹೀಗೆ 2.5 ವರ್ಷ ಪೂರೈಸುತ್ತಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನಕ್ಕೊಂದು ಮಾತು, ವಾರಕ್ಕೊಂದು ಟ್ರಿಪ್ ಇದ್ದೇ ಇದೆ. ಇದರ ಮಧ್ಯೆಯೇ ಸಿಎಂ ಡಿಸಿಎಂ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ಪಾಲ್ಗೊಳ್ಳಲು ಚಿಕ್ಕಬಳ್ಳಾಪುರದ ಅವಲಗುರ್ಕಿಗೆ ಒಂದೇ ಹೆಲಿಕಾಪ್ಟರ್ನಲ್ಲಿ ಸಿಎಂ ಡಿಸಿಎಂ ಸುರ್ಜೇವಾಲಾ ಹೋಗಿದ್ದಾರೆ. ನರೇಗಾ ಬಚಾವೋ ಹೋರಾಟದ ವೇದಿಕೆಯಲ್ಲೂ ಜೊತೆಯಾಗೇ ಇದ್ದ ಸಿಎಂ ಡಿಸಿಎಂ ತಮ್ಮ ನಡುವೆ ಯಾವುದೇ ಮುನಿಸು ಮನಸ್ತಾಪಕ್ಕೆ ಎಡೆಮಾಡಿಕೊಡಲೇ ಇಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದ ಇಬ್ಬರು ನಾಯಕರು ನರೇಗಾ ಉಳಿಸುವ ಶಪಥ ಮಾಡಿದ್ರು. ಒಟ್ಟು 28% ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಇವರು ಪಡ್ಕೊಳ್ತಾ ಇದ್ರು. ಇದನ್ನ ಇವತ್ತು ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. 20 ವರ್ಷಗಳಿಂದ ಕಾಯ್ದೆ ಜಾರಿಯಲ್ಲಿತ್ತು, ಮನ್ರೇಗಾ ಕಾಯ್ದೆ. ಮಹಾತ್ಮ ಗಾಂಧೀಜಿಯವರು ಹೆಸರು ಯಾಕೆ ಇಟ್ಟಿದ್ರಪ್ಪ ಅಂತಂದ್ರೆ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಆಗದೇನೆ ರಾಷ್ಟ್ರದ ಅಭಿವೃದ್ಧಿ ಆಗಲ್ಲ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ಮಾತು. ಕಾಂಗ್ರೆಸ್ ಯಾವಾಗಲೂ ಕೂಡ ಎಲ್ಲ ವರ್ಗದ ಜನರಿಗೆ ನಾವು ಕಾರ್ಯಕ್ರಮವನ್ನು ಕೊಟ್ಕೊಂಡು ಬದುಕಿನ ಬಗ್ಗೆ ಬದಲಾವಣೆಯನ್ನು ತರುವಂತ ಕೆಲಸ ಯಾವಾಗಲೂ ಕೂಡ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಬಡ ಜನತೆಯ ಉದ್ಯೋಗವನ್ನ ಹೊಟ್ಟೆ ತುಂಬುವಂತ ಒಂದು ಕಾರ್ಯಕ್ರಮ ಇದೆಯಲ್ಲ, ಅವರ ಕೈಗೆ ಕೆಲಸವನ್ನು ಕೊಡುವಂತ ಕಾರ್ಯಕ್ರಮ ಇದೆಯಲ್ಲ, ಇಡೀ ದೇಶಕ್ಕೆ ಒಂದು ಬದಲಾವಣೆ, ಒಂದು ಕ್ರಾಂತಿಕಾರಿಯಾದಂತಹ ಕಾರ್ಯಕ್ರಮ. ಇವತ್ತು ಈ ನರೇಗಾ ಉಳಿಸಿ, ಈ ದೇಶ ಉಳಿಸಿ, ನಮ್ಮ ಹಳ್ಳಿಗಳನ್ನು ಉಳಿಸಿ, ರೈತರನ್ನ ಉಳಿಸಿ, ಕಾರ್ಮಿಕರನ್ನ ಉಳಿಸಿ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕೂಡ ಉಳಿಸಿ ಅಂತ ಕೇಳಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಸಿಎಂ ಡಿಸಿಎಂ ಹೀಗೆ ಒಂದಾಗಿ ಕಾಣುತ್ತಿದ್ದರೂ ಸರ್ಕಾರ ಹಾಗೂ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟು ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಗೊಂದಲ ಚರ್ಚೆಗಳಿಂದಾಗಿ ಪಕ್ಷ ಸರ್ಕಾರ ಅಷ್ಟೇ ಅಲ್ಲದೆ ಕಾರ್ಯಕರ್ತರ ಮೇಲೂ ಪರಿಣಾಮಗಳು ಬೀರುತ್ತಿವೆ ಎಂದು ಹೈಕಮಾಂಡ್ ಮುಂದೆ ರಾಜ್ಯದ ಪರಿಸ್ಥಿತಿ ಬಿಚ್ಚಿಟ್ಟಿದ್ದಾರೆ. ಇದೆಲ್ಲವನ್ನೂ ಕೇಳಿಸಿಕೊಂಡಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಶೀಘ್ರವೇ ಗೊಂದಲ ಬಗೆಹರಿಸುತ್ತೇವೆ ಎಂದು ಸತೀಶ್ ಜಾರಕಿಹೊಳಿ ಅವರಿಗೆ ಭರವಸೆ ನೀಡಿದ್ದಾರಂತೆ.
ಆದರೆ ದೆಹಲಿಗೆ ಹೋಗಿ ಬಂದ ಮೇಲೆ ಇಂದು ನರೇಗಾ ಬಚಾವೋ ಕಾರ್ಯಕ್ರಮಕ್ಕೆ ಹೋಗದೆ ಕುಮಟಾದಲ್ಲಿದ್ದ ಸತೀಶ್ ಜಾರಕಿಹೊಳಿಗೆ ದೂರವಾಣಿ ಕರೆ ಮಾಡಿದ್ದಾರೆ ರಣದೀಪ್ ಸುರ್ಜೇವಾಲಾ. ಇದು ಹಲವು ಕುತೂಹಲಗಳಿಗೆ ಎಡೆಮಾಡಿಕೊಟ್ಟಿದೆ. ಬದಲಾವಣೆ ನಿರ್ಣಯ ಅಲ್ಲ, ಗೊಂದಲ ನಿವಾರಣೆ. ಗೊಂದಲ ನಿವಾರಣೆ ಮಾಡ್ಲಿಕ್ಕೆ ಅಂತಿಮ ಇಲ್ಲ ನಾವು ಹೇಳಿದ್ದು ಕೂಡ ಅದೇ. ಗೊಂದಲ ನಿವಾರಣೆ ಅಂದ್ರೆ ಯಾವ್ದಾರ ಒಂದು ಬ್ರೇಕ್ ಹಾಕ್ಲೇಬೇಕು. ಎಸ್ ಆರ್ ನೋ, ಅದು ಬ್ರೇಕ್ ಹಾಕ್ಲೇಬೇಕಂತ ವಿನಂತಿ ಮಾಡಿದ್ವಿ. ಖರ್ಗೆ ಜಿ ಅವರು ಆದಷ್ಟು ಬೇಗ ಡಿಸಿಷನ್ ಅಂತ ಹೇಳಿದ್ದಾರೆ. ಅದಾಗಬೇಕು. ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಗೊಂದಲ ಇದೆ. ಕಾರ್ಯಕರ್ತರಲ್ಲಿ ಗೊಂದಲ ಇದೆ, ಪಕ್ಷದಲ್ಲಿದೆ, ಸರ್ಕಾರದಲ್ಲಿದೆ. ಹಿಂಗಾಗಿ ಅದಾಗ್ಲೇಬೇಕು. ಅದೇ ನೋಡಿ, ಯಾರು ಆಗ್ಬೇಕು ಬಿಡಬೇಕು ಅನ್ನೋದು ನಮ್ಮ ಪಕ್ಷ ತೀರ್ಮಾನ ಮಾಡ್ತೈತೆ. ಅದು ನಮ್ಗೆ ಇಲ್ಲ. ಯಾರು ಆಗ್ಬೇಕಾ, ಮುಂದುವರಿಬೇಕಾ, ಮತ್ತಾರ ಆಗ್ಬೇಕನ್ನೋದು ಹೈಕಮಾಂಡ್ ತೀರ್ಮಾನ ಮಾಡೋದು. ಅದ್ರ ಬಗ್ಗೆ ನಾವೇನು ಹೇಳಿಕ್ಕಾಗಲ್ಲ. ಹಾಗಾದ್ರೆ ಅಧಿಕಾರ ಹಂಚಿಕೆ ಸೂತ್ರ ಹೆಣೆದಿದೆಯಾ ಹೈಕಮಾಂಡ್ ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಯಾರಿಂದಲೂ ಸಿಕ್ತಿಲ್ಲ. ಒಪ್ಪಂದವಾಗಿದೆ ಅಂತ ಕೆಲವರು ಹೇಳುತ್ತಿದ್ರೆ, ಇಲ್ಲ ಅಂತ ಇನ್ನು ಕೆಲವರು ಪ್ರತಿಪಾದಿಸುತ್ತಿದ್ದಾರೆ. ಮತ್ತೊಂದಿಷ್ಟು ಮಂದಿ ಅದೇನೇ ಆಗಿದ್ದರೂ ಅದು ಆ 3 ಜನರಿಗೆ ಮಾತ್ರ ಗೊತ್ತು, ನಮಗೆ ಅದೆಲ್ಲ ಗೊತ್ತಿಲ್ಲ ಎಂದು ನಯವಾಗಿಯೇ ಗೊಂದಲಗಳನ್ನ ಅಲ್ಲಗಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ. ಇಬ್ರಿಗೆ ಭೇಟಿ ಆಗಿದ್ದಾರೆ, ಇಬ್ರಿಗೆ ಮಾತಾಡಿದ್ದಾರೆ. ಅವರಿಗೆ ಅವ್ರಿಗೆ ಏನೇನು ಹೇಳಬೇಕೆಲ್ಲ ಹೇಳಾಗಿದೆ. ಇವಾಗ ಸದ್ಯಕ್ಕಂತೂ ಏನು ಡಿಸಿಷನ್ ಆಗಿಲ್ಲ. ಮೂರು ಜನರ ಮಧ್ಯದಲ್ಲಿ ಮಾತುಕತೆ ಆಗಿರೋದು. ಸೊ ಓನ್ಲಿ ದೇ ಆರ್ ಪ್ರಿವಿ ಟು ಇಟ್. ಸೊ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಆ ಸಂದರ್ಭ ಬಂದಾಗ ಏನಾದರೂ ಡಿಸಿಷನ್ ತಗೋಬೇಕಂದ್ರೆ ಯಾವುದೇ ಥರದ್ದು ಈ ಕಡೆನ ಆ ಕಡೆ ಡಿಸಿಷನ್ ತಗೊಂಡ್ಬಿಟ್ಟು ಡಿಸಿಷನ್ ತಿಳಿದ. ಸಿದ್ದರಾಮಯ್ಯ ಬಳಿಕ ದಲಿತರೇ ಸಿಎಂ ಆಗಬೇಕು. ಮಹದೇವಪ್ಪ ಮಾತಿಗೆ ಡಿಕೆಶಿ ಖಡಕ್ ಟಾಂಗ್. ಈ ಮಧ್ಯೆ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ದಾಳ ಕೂಡ ಉರುಳಿದೆ. ಸಿದ್ದರಾಮಯ್ಯನವರ ಬಳಿಕ ದಲಿತರೇ ರಾಜ್ಯದ ಸಿಎಂ ಆಗಬೇಕು ಅಂತ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಪ್ರತಿಪಾದನೆ ಮುಂದುವರೆಸಿದ್ದಾರೆ. ಮೊನ್ನೆಯಷ್ಟೇ ನಾನು ದಲಿತ ಸಿಎಂ ಆಕಾಂಕ್ಷಿ ಅಂದಿದ್ದ ಮಹದೇವಪ್ಪನವರು ಮುಂದಿನ ಸಿಎಂ ದಲಿತರೇ ಆಗಬೇಕು ಅಂತಿದ್ದಾರೆ. ಇದಕ್ಕೆ ಒಂದೇ ಮಾತಲ್ಲಿ ಟಾಂಗ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಮುಂದೆ ದಲಿತ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಲ್ಲ, ಆಗಬೇಕು ಒಂದು ರಾಜ್ಯದಲ್ಲಿ. ಅದಕ್ಕೆ ಅವಕಾಶಗಳು, ಸನ್ನಿವೇಶ ಬರಬೇಕು. ಕಾಂಗ್ರೆಸ್ ಹೈಕಮಾಂಡ್ನಿಂದ ಹಿಡಿದು ಸಿದ್ದರಾಮಯ್ಯರಿಂದ ಹಿಡಿದು ಎಲ್ಲರೂ ಸೇರಿ ಸೂಕ್ತವಾದಂಥ ದಲಿತ ನಾಯಕರನ್ನು ಒಂದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂರಿಸಬೇಕು. ಮುಖ್ಯಮಂತ್ರಿಗಳು ಅವರು ಇದ್ದಾರೆ, ಸಿದ್ದರಾಮಯ್ಯರು ಅವರಿರೋ ತನಕ ಅವರೇ ಮುಖ್ಯಮಂತ್ರಿ. ನಂತರ ದಿನಗಳಲ್ಲಿ ಎಲ್ಲರೂ ಸೇರಿ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು. ಅದು ಗೊಂದಲ ಆಗಬಾರ್ದು, ಪಕ್ಷಕ್ಕೆ ಮುಜುಗರ ಆಗಬಾರ್ದು. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಎಲ್ಲ ವಿರೋಧ ಪಕ್ಷದವ್ರು ಮಾಡ್ತಾ ಇರೋ ಕೆಲಸ ಇದು. ವಿರೋಧ ಪಕ್ಷದವರಿಗೆ ಅವರ ಇದನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಸುಮ್ಮನೆ ಈ ಚೀಫ್ ಮಿನಿಸ್ಟರ್ ಕೂಗು ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ? ಸುಮ್ಮನೆ ಇದನ್ನು ಮುಖ್ಯಮಂತ್ರಿಗಳು ಅನ್ನೋ ಫ್ಯಾಕ್ಟರ್ನ ಪ್ರತಿ ದಿವಸ ತರ್ತಾ ಇರ್ತಕ್ಕಂಥವ್ರು ವಿರೋಧ ಪಕ್ಷದವರೇ. ಮುಖ್ಯಮಂತ್ರಿ ಮಾಡ್ತಾರೆ. ಅದು ಹೈಕಮಾಂಡ್ ಅವರು ಡಿಸೈಡ್ ಮಾಡ್ತಾರೆ ಯಾವಾಗ ಸಂದರ್ಭ ಮತ್ತೊಂದು ಅದೆಲ್ಲ. ನಾನು ದಲಿತ ಸಚಿವ, ಅದ್ರಾಗೇನು ಎರಡು ಮಾತಿಲ್ಲ. ಅದು ಪಕ್ಷ ನಿರ್ಧಾರ ಮಾಡುತ್ತೆ. ಅವಾಗ ಪಕ್ಷ ನನ್ನ ಕರ್ಕಿ ಕೇಳ್ತೈತೆ ಅಂತಂದ್ರೆ ಅವಾಗ ನಾನು ಹೇಳ್ತೀನಿ ಅಂತ. ಆದರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾನು ಅಷ್ಟೇ. ಕಾಂಗ್ರೆಸ್ನೊಳಗಿನ ದಲಿತ ಸಿಎಂ ಪೈಪೋಟಿಗೆ ಸಹಜವಾಗೇ ಬಿಜೆಪಿ ಟಕ್ಕರ್ ಕೊಟ್ಟಿದೆ. ಹಂಗೆ ನೋಡಿದ್ರೆ ಇವತ್ತು ಡಿಕೆ ಶಿವಕುಮಾರ್ ಸಿಎಂ ಆಗಿರಬೇಕಿತ್ತು ಅಂತ ಹೊಸ ಬಾಂಬ್ ಹಾಕಿದ್ದಾರೆ ಕುಮಟಾ ಶಾಸಕ ದಿನಕರ್ ಶೆಟ್ಟಿ. ಡಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಹೈಕಮಾಂಡ್ನಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದನ್ನೇನು 50-50 ಮಾಡಿದ್ರು ಅನ್ನುವಂಥದ್ದನ್ನು ಬಹಳ ದೊಡ್ಡದ ಸುದ್ದಿ ಇತ್ತು. ಆ ಪ್ರಕಾರ ಇವತ್ತು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು. ತಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡಬೇಕಾದ್ರೆ ಸಮಾಜ ನೆನಪಾಗ್ತದೆ. ಆದರೆ ಸಮಾಜದ ಬಡವರು ಇವತ್ತು ಬೀದಿಗಿಳಿದಿದ್ದಾರೆ, ಇವತ್ತು ತೊಂದರೆಯಲ್ಲಿದ್ದಾರೆ. ಅವರ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ನಾವು ತಯಾರಿಲ್ಲ. ಇದು ತಮ್ಮ ಸಮಾಜ ಕೂಡ ಇವತ್ತು ಪ್ರಶ್ನೆ ಮಾಡ್ತಾ ಇದೆ. ಇವತ್ತು ದಲಿತರನ್ನ ಮುಖ್ಯಮಂತ್ರಿ ಮೊದಲು ಮಾಡಬೇಕಾಗಿರುವಂಥದ್ದು ದಲಿತರ ಋಣದಲ್ಲಿರುವಂಥ ಕಾಂಗ್ರೆಸ್ನವ್ರು ಮಾಡಬೇಕು. ಕಾಂಗ್ರೆಸ್ನಲ್ಲಿ ಆಗ್ತಾರೆ ಅಂತ ಹೇಳಕತ್ತಿ 25 ವರ್ಷ ಆಯ್ತು. ಮುಗಿಗೆ ತುಪ್ಪ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ. 75 ವರ್ಷ ನಿರಂತರವಾಗಿ ಬೆಂಬಲ ಮಾಡಿದ್ದೆ ಕಾಂಗ್ರೆಸ್ನವರು ದಲಿತರು. ಸಿಎಂ ಸೀಟು ಸಂಘರ್ಷದ ಸಮಯದಲ್ಲೇ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರಚನೆ ಅಥವಾ ಸಿಎಂ ಬದಲಾವಣೆಯಲ್ಲಿ ಅಂತಿಮ ತೀರ್ಮಾನ ಯಾವಾಗ ಎಂಬ ಪ್ರಶ್ನೆಗೆ ಮೊದಲು ಉತ್ತರ ಸಿಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಹಿರಿಯ ನಾಯಕರುಗಳ ಆಸೆ ಒಂದು ರೀತಿಯದ್ದಾದರೆ ಇನ್ನು ಕಿರಿಯ ಶಾಸಕರುಗಳ ಆಸೆ ಮತ್ತೊಂದು ರೀತಿಯಲ್ಲಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ
ಕಿರಿಯ ಶಾಸಕರು ಅಂದರೆ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆದಂಥವರಲ್ಲಿ 31 ಮಂದಿ ಕಾಂಗ್ರೆಸ್ ಶಾಸಕರು ಸಂಪುಟ ಪುನರ್ರಚನೆಯ ವೇಳೆ ನಮಗೂ ಮಂತ್ರಿ ಸ್ಥಾನ ಕೊಡಿ ಅಂತ ರಾಹುಲ್ ಗಾಂಧಿ ಖರ್ಗೆ ಅವರಿಗೆ ಪತ್ರ ಬರೆದಿದ್ದಾರೆ. ಅಂದಾಗೆ ಪತ್ರ ಬರೆದ ಈ 31 ಶಾಸಕರುಗಳು ಯಾರ್ಯಾರು, ಅವರ ಬೇಡಿಕೆಗಳು ಏನೇನು ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ರಾಹುಲ್ ಗಾಂಧಿ ಖರ್ಗೆಗೆ 31 ಫಸ್ಟ್ ಟೈಮ್ ಶಾಸಕರ ಪತ್ರ. ಸಂಪುಟ ಪುನಾರಚನೆ ಜೊತೆ ಮಂತ್ರಿ ಸ್ಥಾನಕ್ಕೆ ಡಿಮ್ಯಾಂಡ್. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿದಿನವೂ ನಾಯಕತ್ವ ಬದಲಾವಣೆಯ ಕಿಚ್ಚು ಮಾತ್ರವೇ ದೊಡ್ಡ ಸದ್ದು ಮಾಡ್ತಿತ್ತು. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಮೊದಲ ಸಲ ಗೆದ್ದಿರುವ ಶಾಸಕರುಗಳ ಪತ್ರವೂ ಸುದ್ದಿ ಮಾಡ್ತಿದೆ. ಸಂಪುಟ ಪುನಾರಚನೆಗೆ ಆಗ್ರಹಿಸಿ ಫಸ್ಟ್ ಟೈಮ್ ಗೆದ್ದಿರುವ 31 ಶಾಸಕರು ಹೈಕಮಾಂಡ್ಗೆ ನೇರವಾಗಿ ಪತ್ರ ರವಾನಿಸಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಂಪುಟ ಪುನಾರಚನೆ ಮಾಡಿ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಬರೀ ರಾಹುಲ್ ಖರ್ಗೆ ಅವರಿಗಷ್ಟೇ ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿ, ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್ ಅವರಿಗೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಅವರಿಗೂ 31 ಕಿರಿಯ ಶಾಸಕರು ಸಹಿ ಹಾಕಿರುವ ಪತ್ರ ರವಾನೆಯಾಗಿದೆ. ಆ ಪತ್ರದಲ್ಲಿರುವ ಸಾರಾಂಶ ಹೀಗಿದೆ. ಕಾಂಗ್ರೆಸ್ನಿಂದ ಮೊದಲ ಬಾರಿ 38 ಶಾಸಕರು ಆಯ್ಕೆಯಾಗಿದ್ದಾರೆ. ಈ ಮೂಲಕ ಯುವಕರ ಅವಶ್ಯಕತೆ ಇದೆ ಅಂತ ಜನ ಸಂದೇಶ ಕೊಟ್ಟಿದ್ದಾರೆ. ಮೊದಲ ಬಾರಿ ಗೆದ್ದವರಿಗೆ ರಾಜ್ಯ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿ ಜನಾದೇಶಕ್ಕೆ ಮನ್ನಣೆ ನೀಡಬೇಕು. ಸಂಪುಟ ಪುನರಚನೆ ಸಮಯದಲ್ಲಿ 38 ಶಾಸಕರಲ್ಲಿ ಕನಿಷ್ಠ 5 ಹೊಸ ಯುವಕರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆಯಾಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಮೊದಲ ಬಾರಿ ಶಾಸಕರನ್ನೇ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದಾರೆ. ಸಚಿವ ಸ್ಥಾನಮಾನವನ್ನು ಹೊಸಬರಿಗೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೂ ಹೊಸಬರಿಗೆ ಅವಕಾಶ ನೀಡಿದ್ರೆ 2028ರ ಚುನಾವಣೆ ಗೆಲ್ಲಲು ಸಹಕಾರಿಯಾಗಲಿದೆ. ಪಕ್ಷನಿಷ್ಠೆ ಸೈದ್ಧಾಂತಿಕವಾಗಿ ಗಟ್ಟಿಯಾಗಿರುವ ಮೊದಲ ಸಲ ಶಾಸಕರಾದವರಿಗೆ ಅವಕಾಶ ನೀಡಬೇಕು ಅನ್ನೋದು ನಮ್ಮ ಕಳಕಳಿಯ ಮನವಿ. ಇಂತಿ 31 ಹೊಸ ಕಾಂಗ್ರೆಸ್ ಶಾಸಕರು. ಹೀಗೆ ಹೈಕಮಾಂಡ್ ಜೊತೆ ರಾಜ್ಯ ನಾಯಕರಿಗೂ ಪತ್ರ ಬರೆದು 31 ಜನ ಫಸ್ಟ್ ಟೈಮ್ ಶಾಸಕರು ಸಹಿಯನ್ನು ಹಾಕಿದ್ದಾರೆ. ಇದರಲ್ಲಿ ಬಹುತೇಕ ಶಾಸಕರು ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡಬೇಕು ಅಂತ ಕಾಯ್ತಿರೋರೇ ಹೆಚ್ಚು. ಮಂಡ್ಯ ಶಾಸಕ ರವಿಕುಮಾರ್, ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್, ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ, ಮದ್ದೂರು ಶಾಸಕ ಉದಯ್ ಕುಮಾರ್ ಸೇರಿದಂತೆ ಅನೇಕರು ಸಂಪುಟ ಪುನಾರಚನೆಗೆ ಆಗ್ರಹಿಸಿ ಪತ್ರ ಬರೆದಿರುವ ಪ್ರಮುಖರು. ಶಾಸಕರಿಗೆ ಸ್ಪಂದಿಸದ ಸಚಿವರ ಮೇಲೂ ಸಿಟ್ಟು. ಪತ್ರ ಬರೆದಿದ್ದು ನಿಜ ಅಂತಿದ್ದಾರೆ ಸಹಿ ಹಾಕಿದವರು. ಸಂಪುಟ ಪುನಾರಚನೆ ಮಾಡಬೇಕು ಅಂತ ಕೇಳಿರೋ ಕಿರಿಯ ಶಾಸಕರು ಸಚಿವರುಗಳ ಮೇಲೂ ಸಿಟ್ಟಾಗಿದ್ದಾರೆ. ಶಾಸಕರುಗಳಿಗೆ ಸರಿಯಾಗಿ ಸ್ಪಂದಿಸದ ಸಚಿವರನ್ನ ಕಟ್ಕೊಂಡು ಏನ್ ಮಾಡೋದು, ಅದಕ್ಕೆ ಪತ್ರ ಬರೆದಿದ್ದೀವಿ, ಸಿಎಲ್ಪಿ ಸಭೆಯಲ್ಲೂ ಕೂಡ ಹೇಳಿದೀವಿ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ನೇರವಾಗಿ ವಾಗ್ದಾಳಿ ಮಾಡಿದ್ರು. ಇನ್ನು ಶಾಸಕರಾದ ಮಂಥರ್ಗೌಡ, ಗಣೇಶ್ ಪ್ರಸಾದ್, ಮಾಯಕೊಂಡ ಶಾಸಕ ಬಸವಂತಪ್ಪ ಕೂಡ ಪತ್ರ ಬರೆದಿರೋದು ನಿಜ ಅಂತ ಹೇಳಿದ್ರು. ನಮಗೆ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ, ನಮಗೆ ಸರಿಯಾದ ಅನುದಾನಗಳು ಸಿಗ್ತಾ ಇಲ್ಲ, ನಮ್ಗೆ ಯಾರು ಭೇಟಿ ಅವಕಾಶ ಮಾಡಿಕೊಡ್ತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ ಅಂತೇಳಿ ಸಾಕಷ್ಟು ಸಲ ಹೇಳಿದ್ದಾರೆ. ಇದೇನು ಹೊಸ್ತೇನಲ್ಲ. ಇದು ನಮ್ಮ ರಾಷ್ಟ್ರೀಯ ನಾಯಕರ ಹತ್ರ ಒಂದು ಮನವಿ ಮಾಡ್ಕೊಂಡಾಗ ಒಂದು ಹೊಸಬ್ರಿಗೆ ಗೆದ್ದಂಥ ಫಸ್ಟ್ ಟೈಮ್ ಗೆದ್ದಂಥವ್ರಿಗೆ ಒಂದು ಅವಕಾಶ ಕೊಡ್ರಿ ಅಂತಕ್ಕಂಥ ಮನವಿ ನಮ್ಮ 38 ಜನ ಸೈನ್ ಮಾಡಿ ಮಾಡ್ತಿರತ್ತೆ. ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಇದ್ರೆ ನಾವು ಯಾರಾದರೂ ಒಬ್ರು ಕೊಡಿ ಅಂತ, ಇವ್ರಿಗೆ ಕೊಡಿ ನನ್ನ ಯಾಕಂದ್ರೆ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ ಕೆಲವು ನಮ್ಮವ್ರಿಗೆ ಅವಕಾಶ ಸಿಕ್ಕಿದ್ರೆ ಒಂದು ರೀತಿಲಿ ಹುಮ್ಮಸ್ ಸಿಗ್ತದೆ ಅಂತ, ಕೆಲಸ ಮಾಡಕ್ಕೆ ಹುಮ್ಮಸ್ ಸಿಗ್ತದೆ. ಒಂದು ಅವಕಾಶಗಳು ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ನಾವು ನಮಗೆ ಸಚಿವ ಸ್ಥಾನ ಸಿಗಲಿ ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ ಹೊರತು ಯಾವುದೇ ಬೇರೆ ಥರದ ಅರ್ಥ ಕೆಲಸ ಅವಶ್ಯಕತೆ ಇಲ್ಲ ಅಂತ ನಾನು ಈ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತೀನಿ. ಮಂತ್ರಿ ಪದವಿಗಾಗಿ 31 ಹೊಸ ಶಾಸಕರು ಪತ್ರ ಬರೆದಿರೋ ಬಗ್ಗೆ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ರಿಯಾಕ್ಟ್ ಮಾಡಿದ್ರು. ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಅಂತ ಕಿವಿಮಾತು ಹೇಳಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಅದಕ್ಕೆ ಎಲ್ಲರೂ ಬದ್ಧರಾಗಬೇಕಲ್ಲ. ಈಗ ಯಾರು ಮುದ್ದದ CM ಆಗಿ ನಮ್ದೇನು ವಿರೋಧ ಇಲ್ಲ, ಅವಕಾಶ ಬಂದಾಗ ಆಗಲಿ, ಯಾರಾದ್ರೂ ಅದಕ್ಕೇನಿದೆ. ಕಾಂಗ್ರೆಸ್ ಕೋಟೆಯಲ್ಲಿ ನಾಯಕತ್ವ ಬದಲಾವಣೆ ಕಿಚ್ಚು. ದಲಿತ ಸಿಎಂ ಸುದ್ದಿ ಕಾವೇರಿರೋ ಹೊತ್ತಲ್ಲೇ ಶಾಸಕರ ಪತ್ರನೂ ಸ್ಫೋಟವಾಗಿದೆ. ಪತ್ರ ಬರೆದ ಶಾಸಕರು ಹೊಸಬರಿಗೆ ಅವಕಾಶ ಕೇಳೋ ಜೊತೆಗೆ ಹಿರಿಯ ಸಚಿವರು ಸ್ಪಂದಿಸುತ್ತಿಲ್ಲ ಅನ್ನೋ ಸಂದೇಶವನ್ನು ಹೈಕಮಾಂಡ್ಗೆ ಕಳುಹಿಸಿದ್ದಾರೆ. ಈ ಎಲ್ಲಾ ವಿದ್ಯಮಾನಗಳು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ, ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೋ ಗೊತ್ತಿಲ್ಲ. ಆದರೆ ಪ್ರತಿಪಕ್ಷಗಳಿಗಂತೂ ಕರೆದು ಕಾಂಗ್ರೆಸ್ನವರೇ ಅಸ್ತ್ರ ಕೊಟ್ಟಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಇನ್ನು ಶಿರಹಟ್ಟಿಯ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ತಾನು ಮಾಡಿರುವ ಘನಂದಾರಿ ಕೆಲಸದಿಂದಾಗಿ ಈಗ ಜೈಲು ಪಾಲಾಗಿದ್ದಾರೆ. ಯಾಕಂದರೆ ಕಾಮಗಾರಿಗೂ ಕೂಡ ಕಮಿಷನ್ ಪಡೆಯುವಂಥ ಆಸೆಗೆ ಬಿದ್ದಂತಹ ಶಾಸಕ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದರು. ಈಗಾಗಲೇ ಲಂಚಾವತಾರದ ಇಂಚಿಂಚು ಮಾಹಿತಿಯನ್ನು ಲೋಕಾಯುಕ್ತ ಪೊಲೀಸರು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಹೀಗಿರುವಾಗಲೇ ಬಿಜೆಪಿ ನಾಯಕರು ಇದು ಕಾಂಗ್ರೆಸ್ನ ಷಡ್ಯಂತ್ರ ಅಂತ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಜಾತಿಯನ್ನು ಎಳೆತಂದಿದ್ದಾರೆ. ಬಿಜೆಪಿಯವರ ಆರೋಪಕ್ಕೆ ಮಂತ್ರಿಗಳು ತಿರುಗೇಟು. ಗುತ್ತಿಗೆದಾರರಿಗೆ ಬಾಕಿ ಹಣ ಕೊಡದೆ ಕಮಿಷನ್ಗಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಬಿಜೆಪಿಯವರು ಆರೋಪಿಸುತ್ತಿದ್ರು. ಗುತ್ತಿಗೆದಾರರ ಪರ ನಿಂತು ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟಕ್ಕೂ ಬಿಜೆಪಿಯವರು ರೆಡಿಯಾಗ್ತಿದ್ರು. ಆದರೆ ಅದೇ ಹೊತ್ತಲ್ಲೇ ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಮತ್ತು ಅವರ ಆಪ್ತ ಸಹಾಯಕರು ಗುತ್ತಿಗೆದಾರನಿಂದ 5 ಲಕ್ಷ ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ರು. ಆಮೇಲೆ ಗುತ್ತಿಗೆದಾರರಿಗೆ ಚಂದ್ರು ಲಮಾಣಿ ಕಮಿಷನ್ಗೆ ಬೆದರಿಕೆ ಹಾಕಿರೋ ಆಡಿಯೋಗಳು ವೈರಲ್ ಆದ್ವು. ಸ್ಥಳವಾಗಿ ಅನ್ಕೊಂಡು ನಡನ ಮುಡಿಸ್ತೀನಿ, ಇನ್ನು ನಮಗೆ ನಿಂತ ನ್ಯೂಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀಯ, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಲಮ್ಮಗೆ ಹೋಗಿನಿ, ಬಳ್ಳಮ್ಮಗೆ ಹೋಗಿನಿ. ಚಂದ್ರು ಲಮಾಣಿ ಕಮಿಷನ್ ಕೇಳಿ ಸಿಕ್ಕಿಬಿಡ್ತಾ ಇದ್ದಂತೆ ಬಿಜೆಪಿ ನಾಯಕರಿಗೆ ದೊಡ್ಡ ಮುಜುಗರ, ಮುಖಭಂಗನೂ ಆಯಿತು. 2 ದಿನದಿಂದಲೂ ಬಿಜೆಪಿಯವರು ಎಷ್ಟು ಪರಿಶುದ್ಧರಂತ ಜಗಜ್ಜಾಹೀರಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ ಸೇರಿದಂತೆ ಸಚಿವರು, ಕಾಂಗ್ರೆಸ್ ಶಾಸಕರೆಲ್ಲ ವಾಗ್ದಾಳಿ ಮಾಡ್ತಿದ್ದಾರೆ. ಈಗ ನೋಡಿದ್ರೆ ಚಂದ್ರು ಲಮಾಣಿ ಪ್ರಕರಣಕ್ಕೆ ಬಿಜೆಪಿಯವರು ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಬಂಜಾರ ಸಮುದಾಯವನ್ನೇ ತುಳಿಯೋ ಪ್ರಯತ್ನ ಅಂತ ವಿಜಯೇಂದ್ರ ಆರೋಪಿಸ್ತಾ ಇದ್ದಾರೆ. ಲಂಚ ಕೊಟ್ಟಿದ್ದು ಅಪರಾಧ, ಅವರ ಮೇಲೂ ಕ್ರಮ ಆಗಬೇಕು. ಲಮಾಣಿಯನ್ನ ಷಡ್ಯಂತ್ರ ಮಾಡಿ ಸಿಲುಕಿಸಿದ್ದಾರೆ ಅಂತ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ರು. ಇದಕ್ಕೂ ಕಾಂಗ್ರೆಸ್ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಚಂದ್ರು ಲಮಾಣಿ ಬಗ್ಗೆ ಏನಿವತ್ತು ಚರ್ಚೆಗಳು ನಡೀತಾ ಇದ್ದಾವೆ, ಅದು ಏನಾಗಿದೆ, ನ್ಯಾಯಯುತವಾಗಿ ಅವರು ಎದುರಿಸ್ತಾರೆ, ಶಾಸಕರ ಎದುರಿಸ್ತಾರೆ. ಮತ್ತು ಯಾರೇ ಅಯೋಗ್ಯರು ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದಕ್ಕೆ? ಏನು ನೈತಿಕತೆ ಇಟ್ಕೊಂಡು ಇವ್ರು ಮಾತನಾಡ್ತಾರೆ? ಏನಿದು ಬಿಜೆಪಿಯವರು ಅಷ್ಟು ಸಾಚಾತನದಿಂದ ಮಾತಾಡ್ತಾರ. ಬಿಜೆಪಿಯವರು ಭಾರಿ ಸಾಚಾದ, ಭಯಂಕರ, ನಾವೇ ಇದು ಅಂತ ಇದನ್ನೆಲ್ಲ ನೋಡಿದರೆ ಬಿಜೆಪಿಯವರು ಎಷ್ಟರ ಮಟ್ಟಿಗೆ ಅದರ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಷಡ್ಯಂತ್ರ ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟ ಆಗ್ತಾ ಇದೆ. ಹಲವಾರು ದಿನಗಳಿಂದ ಪ್ರಯತ್ನವನ್ನು ಮಾಡಿ ಮತ್ತು ಈ ಥರ ಲಂಚ ಕೊಡುವ ಒತ್ತಾಯವನ್ನು ಮಾಡುವುದು ಕೂಡ ಕಾನೂನಿನ ಅಡಿಯಲ್ಲಿ ತಪ್ಪು. ಹೀಗಾಗಿ ಎಲ್ಲ ಆಯಾಮಗಳಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಷಡ್ಯಂತ್ರ ಇದೆ ಅದೆಲ್ಲ ಲೋಕಾಯುಕ್ತದವರು ನೋಡದೆ ಮಾಡಿರ್ತಾರ, ಅವೆಲ್ಲ ನೋಡಿಕೊಂಡು ಅವರು ಟ್ರ್ಯಾಪ್ ಮಾಡಿರ್ತಾರೆ. ತನಿಖೆ ಮಾಡಿ ಕೋರ್ಟಿಗಾಗಲಿ ಮತ್ತು ಅದು ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕಲ್ವಾ ಅವರು. ರೆಡ್ ಹ್ಯಾಂಡ್ ಆಗಿ ಶಾಸಕ ಚಂದ್ರು ಲಮಾಣಿ ಸಿಕ್ಕಿಬಿದ್ದಿದ್ರು, ಷಡ್ಯಂತ್ರ ಅಂತ ಬಿಜೆಪಿಯವರು ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಅದೇ ಬಿಜೆಪಿಯಲ್ಲಿ ಚಂದ್ರು ಲಮಾಣಿ ವಿರುದ್ಧ ಶಿಸ್ತು ಕ್ರಮಕ್ಕೂ ಸಿದ್ಧತೆಗಳು ನಡೀತಾ ಇದೆ. ಹೈಕಮಾಂಡ್ ಸೂಚನೆಯಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಲಮಾಣಿಗೆ ನೋಟಿಸ್ ನೀಡಲು ಮುಂದಾಗಿದ್ದಾರೆ. ಪಕ್ಷಕ್ಕೆ ಲಮಾಣಿಯಿಂದ ಡ್ಯಾಮೇಜ್ ಆಗಿದ್ದು ಕ್ರಮ ಆಗಬೇಕು ಅಂತ ಇನ್ನೊಂದು ಕಡೆ ಬಿಜೆಪಿಯಲ್ಲೇ ಒತ್ತಾಯ ಶುರುವಾಗಿದೆ. ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಇದೆ, ಪ್ರಶ್ನೆನೇ ಇಲ್ಲ. ಅವರನ್ನು ಕರೆದು, ನಮ್ಮ ಹಿರಿಯರೆಲ್ಲ ಕರೆದು ಅದನ್ನ ಯಾವ ರೀತಿಯಾಗಿ ಮಾತಾಡ್ತಾರೆ ನೋಡೋಣ. 100% ಹೌದು, ಆಕ್ಷನ್ ತಗೊಳ್ಳೋದೇ ಅದರಲ್ಲಿ. ಶಾಸಕ ಚಂದ್ರು ಲಮಾಣಿ ವಿರುದ್ಧ ಬಿಜೆಪಿಯವರು ಯಾವ ಕ್ರಮ ಕೈಗೊಳ್ಳುತ್ತಾರೋ ಗೊತ್ತಿಲ್ಲ. ಆದರೆ ಚಂದ್ರು ಲಮಾಣಿಯನ್ನ ಲೋಕಾಯುಕ್ತ ಬಲೆಗೆ ಬೀಳಿಸಿದ್ದು ಆದರಹಳ್ಳಿ ಗವಿಮಠದ ಕುಮಾರ ಮಹಾರಾಜ ಸ್ವಾಮೀಜಿ ಅನ್ನೋ ಸುದ್ದಿ ಹರಿದಾಡ್ತಾ ಇತ್ತು. ಇದಕ್ಕೆ ಸ್ವಾಮೀಜಿ ಸ್ಪಷ್ಟನೆ ಕೊಟ್ಟರು. ಚಂದ್ರು ಲಮಾಣಿ ವಿರುದ್ಧ ನನ್ನ ಹೋರಾಟ ನಡೀತಾ ಇರೋದು ನಿಜ, ಆಡಿಯೋದಲ್ಲಿ ಮಾತಾಡಿರೋದು ನಾನೇ, ಆದರೆ ಇದು 6 ತಿಂಗಳ ಹಳೆಯದ್ದು. ಈ ಲೋಕಾಯುಕ್ತ ದಾಳಿಗೂ ನನಗೆ ಯಾವುದೇ ಸಂಬಂಧವಿಲ್ಲ ಅಂದ್ರು. ಅಲ್ಲ, ಆ ಅಡವೆ ನಂದೇ ಹೌದು, ನಾನು ಮಾತಾಡಿದ್ದು ಕೂಡ ನಿಜ ಇದೆ. ನಮ್ಮ ಮಧ್ಯೆ ಅವ್ರ ಮಧ್ಯೆ ಗಣಿಗಾರಿಕೆ ವಿರುದ್ಧ ನಾನು ಮಾತಾಡ್ಕೊಂತ ಬಂದಿದ್ದೆ. ನಮ್ಮೂರ ಹಿರಿಯರಿಗೆ ಫೋನ್ ಹಚ್ಚಿ ದುಡ್ಡನ್ನು ಕೊಡ್ತೀವಿ ಸ್ವಾಮೀಜಿಯವರಿಗೆ, ಮಠವನ್ನು ಬಿಡಿಸ್ರಿ ಅಂತೇಳಿ ಇವರೇ ಖುದ್ದಾಗಿ ಮಾತಾಡಿದ ಅಡವೆ ಕೂಡ ನನ್ನ ಹತ್ರ ಇದೆ. ಈಗೇನು ಬಿಡುಗಡೆ ಆಗಿದೆ, ಆ ಅಡವೆ ನಂದೇ ಹೌದು. ಈಗ ಹಾಕಿರ್ತಕ್ಕಂಥ ಟ್ರ್ಯಾಪಿಗೆ ನನಗೆ ಸಂಬಂಧವೇ ಇಲ್ಲ. ರಾಜಕೀಯ ಷಡ್ಯಂತ್ರ, ಲಂಚಾವತಾರ, ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಚಂದ್ರು ಲಮಾಣಿ ಜಾಮೀನು ಕೋರಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ರು. ಅರ್ಜಿ ಕೈಗೆತ್ತಿಕೊಂಡ ನ್ಯಾಯಾಧೀಶರು ಆಕ್ಷೇಪಣೆ ಸಲ್ಲಿಸಲು ಲೋಕಾಯುಕ್ತ ಎಸ್ಪಿಪಿಗೆ ಸೂಚಿಸಿದ್ದು ಫೆಬ್ರವರಿ 27ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿದೆ. ಈ ಮಧ್ಯೆ ಚಂದ್ರು ಲಮಾಣಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಗದಗದಲ್ಲಿ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ತೀವ್ರಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಇರಾನ್ ಹಾಗೂ ಅಮೆರಿಕದ ನಡುವೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧ ಹತ್ತಿರವಾದಂತೆ ಗೋಚರಿಸ್ತಾ ಇದೆ. ಯುದ್ಧದ ಭೀತಿ ಹೆಚ್ಚಾಗ್ತಾ ಇದೆ. ಯಾವ ಕ್ಷಣದಲ್ಲಾದರೂ ಅಮೆರಿಕ ಸೇನೆ ಇರಾನ್ ಮೇಲೆ ದಾಳಿಯನ್ನು ಮಾಡಿಬಿಡ್ಬೋದು. ಹೀಗಾಗಿಯೇ ಭಾರತ ಸರ್ಕಾರ ಇರಾನ್ನಲ್ಲಿರುವಂತಹ ಭಾರತೀಯರು ತಕ್ಷಣ ದೇಶ ಬಿಟ್ಟು ಹೊರಡೋದಕ್ಕೆ ತುರ್ತು ಸಂದೇಶವನ್ನು ಕಳಿಸಿದೆ. ಅಮೆರಿಕ ಹಾಗೂ ಇರಾನ್ ನಡುವೆ ಯಾವಾಗ ಹೇಗೆ ಯುದ್ಧ ಶುರುವಾಗುತ್ತೆ ಗೊತ್ತಿಲ್ಲ. ಈಗಾಗಲೇ ಇರಾನ್ ಗಡಿ ಯುದ್ಧಕ್ಕೂ ಅಮೆರಿಕ ಸೇನೆಯನ್ನ ಜಮಾವಣೆ ಮಾಡಿದೆ. ಇರಾನ್ ಕೂಡ ಅಮೆರಿಕ ದಾಳಿ ಮಾಡಿದ್ರೆ ಭೀಕರವಾಗಿ ಪ್ರತಿ ದಾಳಿ ನಡೆಸೋ ಎಚ್ಚರಿಕೆ ಕೊಟ್ಟಿದ್ದು ಉದ್ವಿಗ್ನತೆ ಹೆಚ್ಚಾಗಿದೆ. ಹೀಗಾಗಿಯೇ ಇರಾನ್ನಲ್ಲಿರುವ ಭಾರತೀಯರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ. ಟೆಹರಾನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯಿಂದ ವಿದ್ಯಾರ್ಥಿಗಳು, ಉದ್ಯಮಿಗಳು, ಪ್ರವಾಸಿಗರು ಸೇರಿದಂತೆ ಭಾರತೀಯ ನಾಗರಿಕರಿಗೆ ತುರ್ತು ಎಚ್ಚರಿಕೆ ಸಂದೇಶವನ್ನ ಭಾರತ ರವಾನಿಸಿದೆ. ಇರಾನ್ನಲ್ಲಿರುವ ಭಾರತೀಯರು ಆದಷ್ಟು ಬೇಗ ದೇಶ ತೊರೆಯಿರಿ. ಲಭ್ಯವಾಗಿರುವ ವಾಹನಗಳನ್ನ ಬಳಸಿಕೊಂಡು ಇರಾನ್ ಬಿಟ್ಟು ಬನ್ನಿ. ಪಾಸ್ಪೋರ್ಟ್, ಗುರುತಿನ ಚೀಟಿ, ವಲಸೆ ದಾಖಲೆಗಳನ್ನ ರೆಡಿ ಮಾಡಿಕೊಳ್ಳಿ. ತಕ್ಷಣವೇ ರಾಯಭಾರಿ ಕಚೇರಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಿ. ಯಾವುದೇ ಪ್ರತಿಭಟನೆ, ಪ್ರದರ್ಶನಗಳಾಗ್ತಿದ್ರೆ ಅಲ್ಲಿಂದ ದೂರವಿರಿ. ಎಲ್ಲ ಮಾಧ್ಯಮಗಳಲ್ಲೂ ಬರುವ ಸುದ್ದಿಗಳ ಬಗ್ಗೆ ನಿಗಾ ವಹಿಸಿ. ಯಾವುದೇ ಸಹಾಯ ಬೇಕಾದರೂ 9891-281-0915, 9891-281-0919, 9891-281-0912 ಈ ಸಹಾಯವಾಣಿ ನಂಬರ್ಗಳನ್ನ ತಕ್ಷಣ ಸಂಪರ್ಕಿಸಿ. ಇರಾನ್ ದೇಶಕ್ಕೆ ಭಾರತೀಯರು ಪ್ರಯಾಣ ಮಾಡೋ ಹಾಗಿದ್ರೆ ರದ್ದುಗೊಳಿಸಿ ಅಂತ ಸೂಚನೆ ನೀಡಲಾಗಿದೆ. ಭಾರತದ ಈ ತುರ್ತು ಎಚ್ಚರಿಕೆ ಸಂದೇಶ ನೋಡುತ್ತಿದ್ರೆ ಇರಾನ್ ದೇಶದ ಮೇಲೆ ಯಾವಾಗ ಬೇಕಿದ್ರೂ ಅಮೆರಿಕ ದಾಳಿ ನಡೆಸಬಹುದು. ಅಮೆರಿಕ ಹೇಳಿದಂತೆ ಅಣ್ವಸ್ತ್ರ ಒಪ್ಪಂದಗಳನ್ನ ಇರಾನ್ ಮಾಡಿಕೊಳ್ಳಬೇಕು, ಇಲ್ಲದಿದ್ದರೆ ದಾಳಿ ನಿಶ್ಚಿತ ಅಂತ ಡೊನಾಲ್ಡ್ ಟ್ರಂಪ್ ಸಮರ ಸಾರಿದ್ದಾರೆ. ಆದರೆ ಅಮೆರಿಕಾದವರು ಇರಾನ್ ಮೇಲೆ ನಡೆಸೋ ಒಂದು ಸಣ್ಣ ದಾಳಿಗೂ ಭೀಕರ ಪ್ರತಿದಾಳಿ ನಡೆಸ್ತೀವಿ ಅಂತ ಖಮೇನಿ ಆಡಳಿತ ಎಚ್ಚರಿಕೆ ನೀಡಿದೆ. ಇಲ್ಲಿಯವರೆಗೂ 6ರಿಂದ 8 ಸುತ್ತಿನ ಮಾತುಕತೆ ನಡೆದರೂ ಇರಾನ್ ಹಾಗೂ ಅಮೆರಿಕ ಮಧ್ಯೆ ಸಕಾರಾತ್ಮಕ ಒಪ್ಪಂದಗಳಾಗಿಲ್ಲ. ಮಾತುಕತೆಗಳು ಪದೇ ಪದೇ ವಿಫಲವಾಗ್ತಿದ್ದು ಅಮೆರಿಕ ತನ್ನ ಯುದ್ಧ ನೌಕೆಗಳು, ಹೆಲಿಕಾಪ್ಟರ್ಗಳು, ಸೇನಾ ತುಕಡಿಗಳು, ಬಾಂಬರ್ಗಳನ್ನ ಇರಾನ್ ಸುತ್ತಲೂ ಸರ್ವಸನ್ನದ್ಧಗೊಳಿಸಿದೆ. ಹಾಗಾಗಿಯೇ ಭಾರತ ಸರ್ಕಾರ ಇರಾನ್ನಲ್ಲಿರುವ ಭಾರತೀಯರು ಜಾಗ ಖಾಲಿ ಮಾಡಲು ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.